ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಕೊಲೆ ಆರೋಪಿ ದರ್ಶನ್ಗೆ ಸಿಕ್ತಿದ್ದ ರಾಜಾತಿಥ್ಯ ಸಂಚಲನ ಸೃಷ್ಟಿಸಿತ್ತು. ಜೈಲಿನಲ್ಲಿ ಸಿಕ್ತಿದ್ದ ರಾಜಾತಿಥ್ಯದ ಒಂದೊಂದು ಕಥೆಗಳು ಎಳೆ ಎಳೆಯಾಗಿ ಹೊರಬಿದ್ದಿದ್ವು. ಆದರೆ ಈ ಘಟನೆ ಬಳಿಕವೂ ಜೈಲಿನ ಪರಿಸ್ಥಿತಿ ಮಾತ್ರ ಇನ್ನೂ ಸುಧಾರಿಸಿಲ್ಲ. ಅಕ್ರಮಗಳ ಅಡ್ಡೆಯಾದ ಪರಪ್ಪನ ಅಗ್ರಹಾರ ಜೈಲು. ಸಿಸಿಬಿ ದಾಳಿ ವೇಳೆ ಸಿಕ್ಕವು ನಿಷೇಧಿತ ವಸ್ತುಗಳು. ಹೌದು, ಪರಪ್ಪನ ಅಗ್ರಹಾರ ಜೈಲಿನ ಅಕ್ರಮಗಳು ಮುಂದುವರೆದಿವೆ. ಜೈಲಿನಲ್ಲಿ ನಡೆಯುತ್ತಿರುವ ಅಕ್ರಮಗಳ ಮಾಹಿತಿ ಸಿಕ್ತಿದ್ದಂತೆ ಸಿಸಿಬಿ ಪೊಲೀಸರು ನಿನ್ನೆ ಮಧ್ಯಾಹ್ನ ದಾಳಿ ನಡೆಸಿದ್ರು. ಈ ವೇಳೆ ಪರಪ್ಪನ ಅಗ್ರಹಾರದ ಮತ್ತಷ್ಟು ಅಕ್ರಮಗಳು ಹೊರಬಿದ್ದಿವೆ. ಸಿಸಿಬಿ ದಾಳಿ ವೇಳೆ ಜೈಲಿನಲ್ಲಿ ಕಸೂರಿ ಮೇಥಿ ಸೊಪ್ಪು, ಬಿಡಿ ಪ್ಯಾಕೆಟ್ಸ್, ಗಾಂಜಾ ಚಿಲ್ಲಂ, ಮೊಳೆಗಳು, ಹರಿತವಾದ ವಸ್ತುಗಳು, ಗುಟ್ಕಾ, ತಂಬಾಕು ಪ್ಯಾಕೆಟ್ಸ್, ಸುಣ್ಣದ ಡಬ್ಬಿ, ಡೈರಿಗಳು, ಚಾಕುಗಳು, ನಗದು ಹಣ, ಮೊಬೈಲ್ ಚಾರ್ಜರ್, ಕತ್ತರಿ ಸೇರಿ ಕಬ್ಬಿಣದ ರಾಡ್ಗಳು ಕೂಡ ಪತ್ತೆಯಾಗಿವೆ. ಸದ್ಯ ಈ ಬಗ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎಫ್ಐಆರ್ ದಾಖಲಾಗಿದೆ. ಪರಪ್ಪನ ಅಗ್ರಹಾರ ಜೈಲ್ ಸರ್ಪ್ರೈಸ್ ಆಗಿ ರೇಡ್ ಮಾಡಿದ್ರು. ಅಷ್ಟು ಬೇರೆ ಬೇರೆ ಟೈಪ್ ಐಟಮ್ ಸಿಕ್ಕಿದೆ, ಎಲ್ಲ ನಾವು ಕೊಟ್ಟಿದ್ದೀವಿ. ಟೋಟಲ್ ಅಮೌಂಟ್ ಅಷ್ಟು ಏನು ಸಿಕ್ಕಿಲ್ಲ. ಬಟ್ ಎಸ್, ಅಲ್ಲಿ ಕೆಲವು ಚಾಕು ಅಥವಾ ರಾಡ್ಸ್ ಅಥವಾ ಈ ಥರ ಏನಾದರೂ ಪ್ರೊಹಿಬಿಟೆಡ್ ಐಟಮ್ಸ್ ಏನಿದೆ ಅದು ನಾವು ಪತ್ತೆ ಮಾಡ್ತೀವಿ. ಜೈಲಿನೊಳಗೆ ಮೊಬೈಲ್ ಸಾಗಿಸಲು ಯತ್ನಿಸಿದ್ದ ಸೈಕಾಲಜಿಸ್ಟ್. ಇನ್ನು ಪರಪ್ಪನ ಅಗ್ರಹಾರದ ಜೈಲಿಗೆ ಮೊಬೈಲ್ ಸಾಗಿಸಲು ಯತ್ನಿಸಲಾಗಿದೆ. ಇದೇ ಜೂನ್ 14ರಂದು ಹೊರಗುತ್ತಿಗೆ ಆಧಾರದ ಕಾರಾಗೃಹ ಆಸ್ಪತ್ರೆಯ ಸೈಕಾಲಜಿಸ್ಟ್ ನವ್ಯಶ್ರೀ ಜೈಲೊಳಗೆ ಮೊಬೈಲ್ ಕೊಂಡೊಯ್ಯಲು ಯತ್ನಿಸಿದ್ದಾರೆ. KSISF ಮಹಿಳಾ ಕಾನ್ಸ್ಟೇಬಲ್ ಪರಿಶೀಲನೆ ವೇಳೆ ನವ್ಯಶ್ರೀ ಬಳಿ ಮೊಬೈಲ್ ಪತ್ತೆಯಾಗಿದೆ. ಅಪರಾಧಿಗಳಿಗೆ ಮೊಬೈಲ್ ಸರಬರಾಜು ಮಾಡಲು ಯತ್ನಿಸಿರೋ ಶಂಕೆ ಇದ್ದು ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರಾಚಪ್ಪಾಜಿ ನಾಯಕ್, TV9 ಬೆಂಗಳೂರು.